ಪ್ರೇಮ ಕಾವ್ಯ ಧಾರಾವಾಹಿ. ಹಲೋ ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರೇಮ ಕಾವ್ಯ ಧಾರಾವಾಹಿಯ ಒಂದು ಸ್ಮಾಲ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಪ್ರೇಮ ಕಾವ್ಯ ಧಾರಾವಾಹಿಯನ್ನು ರೋಚಕ ತಿರುವುಗಳಲ್ಲಿ ಮಹಾದೇವ್ ಅವರು ಮಹಾದೇವ್ ಅವರು ಪ್ರೇಮಾಳು ಕಾಲೇಜ್ಗೆ ಹೋದಾಗ ಮಹಾದೇವ್ ಅವರು ಕೂಡ ಕಾಲೇಜ್ಗೆ ಒಬ್ಬನು ವೇಷ ಹಾಕೊಂಡು ಬಂದುಬಿಟ್ಟು ಅವರ ಮೊದಲನೇ ಇರುವ ಒಬ್ಬ ವಾಚ್ಮನ್ ಮುಂದೆ ಮಾತಾಡ್ತಾ ಇರ್ತಾರೆ. ನಾನಪ್ಪ ಅವನು ಇವನು ಅಂತ ಏನೋ ಮ್ಯಾನೇಜ್ ಮಾಡ್ತಾರೆ. ಆವಾಗ ವಾಚ್ಮನ್ ಬಂದುಬಿಟ್ಟು ಮ್ಯಾನೇಜರ್ಗೆ ಏನು ಹೇಳ್ತಾರೆ ಅಂದರೆ, ನನ್ನ ಜೀವದ ಗೆಳೆಯ ಇವನು ತುಂಬಾ ನಿಷ್ಠಾವಂತ ಅಂತ ಮಹಾದೇವ್ ಅವರಿಗೆ ಒಂದು ಮಾತು ಹೇಳ್ತಾರೆ ಹೋಟೆಲ್ ಮ್ಯಾನೇಜರ್ ಅವರಿಗೆ. ಅವಾಗ ಹೋಟೆಲ್ ಮ್ಯಾನೇಜರ್ ಅವರು, ನಿಮ್ಮನ್ನು ನಂಬಿ ಇವರಿಗೆ ಜಾಬ್ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಅವಾಗ ಓಕೆ ಅಂತ ಇದುರಾಗ ಪ್ರೇಮಾಳವಳು ಹಾಗೆ ಏನು ಅಂತ ಮುಂದೆ ಬರುವಾಗ ಸ್ವಲ್ಪ ಎಡವಿ ಬಿಡ್ತಾಳೆ. ಅವಾಗ ಮಹಾದೇವ್ ಅವರು ಒಬ್ಬ ಅಜ್ಜನ ವೇಷ ಹಾಕೊಂಡು ಬಂದಿರ್ತಾರಲ್ವಾ, ಅದನ್ನು ಕಟ್ಟಿಗೆ ಉಗಿದ್ಬಿಟ್ಟು ಪ್ರೇಮಾಳನ್ನ ಪಟ್ನ ಹಿಡಿದೇ ಬಿಡ್ತಾರೆ. ಅವಾಗ ಪ್ರೇಮಾಳಿಗೆ ಒಂದು ಸ್ವಲ್ಪ ಡೌಟ್ ಬಂದಂಗೆ ಆಗುತ್ತೆ. ಇದು ಪ್ರೇಮ ಕಾವ್ಯ ಧಾರಾವಾಹಿಯ ಒಂದು ರೋಚಕ ತಿರುವುಗಳಲ್ಲಿ ಒಂದಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.